ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಈ ನಮ್ಮ KSRTC ಸಾರಿಗೆ ಸಂಸ್ಥೆಯ ವ್ಯಾಪ್ತಿನಲ್ಲಿ SBI ಬ್ಯಾಂಕ್ನಲ್ಲಿ ಒಂದು ಇನ್ಶೂರೆನ್ಸನ್ನು ಮಾಡಿಸಿದ್ದೀವಿ. ಅಂದರೆ ನಮ್ಮ ಸಂಬಳ ಎಲ್ಲ SBI ಬ್ಯಾಂಕ್ಗೆ ಕ್ರೆಡಿಟ್ ಆಗೋ ರೀತಿಯಲ್ಲಿ ಎಲ್ಲರೂ ಕೂಡ CSP ಅಕೌಂಟನ್ನು ನಾವು ಮಾಡಿದ್ದೀವಿ. ಅಂದರೆ ನಮಗೆ ಇದರಲ್ಲಿ ಈ ಒಂದು ಯೋಜನೆಯಲ್ಲಿ ನಮಗೆ ಇನ್ಶೂರೆನ್ಸು ಕ್ಲೈಮ್ ಆಗುತ್ತೆ ಅನ್ನೋ ಲೆಕ್ಕಕ್ಕೆ ಒಂದು ಸಂಸ್ಥೆಯು SBI ಬ್ಯಾಂಕ್ ಅವ್ರ ಜೊತೆಯಲ್ಲಿ ಒಡಂಬಡಿಕೆ ಮಾಡ್ಕೊಂಡಿರ್ತಕ್ಕಂಥ ಸುತ್ತೋಲೆಗಳ ಅನ್ವಯ ಈ ಒಂದು CSP ಅಕೌಂಟನ್ನು KSRTC ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಾರಿಗೆ ನೌಕರರು SBI ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸಿದ್ದೀವಿ. ಈ ಅಕೌಂಟನ್ನು ಬಗ್ಗೆ ನಾನು ತಿಳಿಸೋದಕ್ಕೆ ಬಂದಿರೋದು ಏನಂದರೆ, ನಮಗೆ ಇವಾಗ ಮಾಡಿಸ್ಬೇಕಾದ್ರೆ ಕೆಲವೊಂದಷ್ಟು ಜನಗಳಿಗೆ CSP ಸಿಲ್ವರ್ ಅಂತೇಳಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಟ್ಟಿರ್ತಾರೆ. ನೀವು ಪಾಸ್ಬುಕ್ಕು ನೋಡಿ, SBI ಬ್ಯಾಂಕಂದು ಪಾಸ್ಬುಕ್ ತೆಗೆದುಬಿಟ್ಟು ನೀವು ಚೆಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ನಿಮ್ಮ ಹೆಸರು ಮತ್ತು ಇದ್ರ ಹತ್ರ ಇಲ್ಲಿರುತ್ತೆ. ನೀವು ಇದನ್ನು ಚೆಕ್ ಮಾಡ್ಕೊಳ್ಳಿ. SBI ಬ್ಯಾಂಕ್ ನಿಮ್ಮದು ಹೆಸರು ಮತ್ತು ಇದು ಅಕೌಂಟ್ ನಂಬರು, ಅದ್ರ ಕೆಳಗಡೆ ನಿಮ್ಮದು CSP ಸಿಲ್ವರ್ ಅಂತ ಹೇಳಿರುತ್ತೆ. ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ನೀವು ಪರಿಪೂರ್ಣವಾಗಿ ಚೆಕ್ ಮಾಡ್ಕೋಬೇಕಾಗತ್ತೆ. ಯಾಕೆಂತಂದರೆ ಸಿಲ್ವರ್ ಅಂತ ಇದ್ದರೆ, ಸಿಲ್ವರ್ ಯಾರ್ಯಾರಿಗೆ ಈ ಸಿಲ್ವರ್ ಅಕೌಂಟ್ ಆಗುತ್ತೆ ಅಂದರೆ, ಪ್ರತಿ ವರ್ಷ ಕ್ರೆಡಿಟ್ ಅಂತ ಅಂದರೆ ಬ್ಯಾಂಕ್ಗೆ ಸಂಬಳ, ನೀವು ಲೋನು, LIC ಮತ್ತು PF ಲೋನು ಭಾಳಷ್ಟು ಕ್ರೆಡಿಟ್ ಅಂದರೆ ಸಾರಿಗೆ ಸಂಸ್ಥೆಯಲ್ಲಿ ಕಟ್ ಮಾಡಿಕೊಂಡು ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗ್ತಕ್ಕಂಥ ಹಣ 25,000 ಒಳಗಡೆ ಇದ್ದರೆ ಇವರಿಗೆ CSP ಸಿಲ್ವರ್ ಅಕೌಂಟು ಅಂತ ಮಾಡ್ತಾರೆ. 25,000 ರೂಪಾಯಿ ಮೇಲಾದರೆ ಅಂದರೆ 25,000, 26,000, 27, 28, 30 ಮೇಲಾದರೆ ಅದಕ್ಕೆ CSP ಗೋಲ್ಡ್ ಅಂತ ಆಗುತ್ತೆ. ಈಗ ನಾನಿದು ಏನಂದರೆ ಇಂಪಾರ್ಟೆಂಟು, ನಂದು CSP ಗೋಲ್ಡ್ ಅಂತ ಆಗಿದೆ. ಅಂದರೆ ನಂದು ಈಗ ಈ ಒಂದು ಪಾಸ್ಬುಕ್ಕಲ್ಲಿ ತೋರಿಸಿದಾಗ CSP ಸಿಲ್ವರ್ ಅಂತ ಇದೆ. ಈ ನನ್ನ ಪಾಸ್ಬುಕ್ನಲ್ಲಿ ನೋಡಿದಾಗ CSP ಗೋಲ್ಡ್ ಅಂತ ಇದೆ. ಅಂದರೆ ನಂದು 30,000ಕ್ಕಿಂತ ಮೇಲೆ ಬ್ಯಾಂಕ್ಗೆ ಹಣ ಜಮಾ ಆಗ್ತಿರೋದ್ರಿಂದ ಅದೇ ಆಟೋಮೆಟಿಕ್ಕಾಗಿ ಕನ್ವರ್ಟ್ ಆಗಿರುತ್ತೆ. ಯಾಕೆಂದರೆ ನಾನು KSRTC ಸಂಸ್ಥೆಗೆ ಸೇರಿದಾಗಿಂದ ಇದೊಂದೇ ಅಕೌಂಟ್ ಕೊಟ್ಟಿರೋದ್ರಿಂದ ನಮಗೆ ಯಾವಾಗಲೇ ಮಾಡಿಬಿಟ್ಟಿರ್ತಾರೆ. ಈ ಮಧ್ಯಂತರದಲ್ಲಿ ನೀವು ಅಕೌಂಟ್ಗಳನ್ನ ಚೇಂಜ್ ಮಾಡ್ಕೊಂಡಿರೋರಿಗೆ ಇದು ಅಕೌಂಟಲ್ಲಿ CSP ಅಕೌಂಟು ನೇಮು ಬದಲಾವಣೆ ಆಗಿರೋದಿಲ್ಲ. ಯಾಕೆ ಬದಲಾವಣೆ ಮಾಡ್ಕೋಬೇಕು, ಹೇಗೆ ಬದಲಾವಣೆ ಬೇಕು, ಅದರಿಂದ ನಮಗೆ ಬರ್ತಕ್ಕಂಥ ಆದಾಯ ಏನು, ಅದು ಮಾಡ್ಕೊಳ್ಳಿಲ್ಲ ಅಂದರೆ ಏನು ನಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ತಮಗೆ ತಿಳಿಸ್ತೀನಿ ಸ್ನೇಹಿತರೆ. ಈಗ ಮಾಡ್ಕೊಳ್ಳೋದ್ರಿಂದ ಏನು ನಮಗೆ ಲಾಭ ಅನ್ನೋದು ಪ್ರಶ್ನೆ. ನೋಡಿ, ನಮಗೆ ಇವಾಗ ಸಾರಿಗೆ ಸಂಸ್ಥೆಯಿಂದ ಒಡಂಬಡಿಕೆ ಮಾಡ್ಕೊಂಡಿರ್ತಕ್ಕಂಥ SBI ಬ್ಯಾಂಕ್ನವ್ರ ಜೊತೆ ವೈಯಕ್ತಿಕ ಅಪಘಾತ ಮತ್ತು ನಾವು ಅದರಲ್ಲಿ ಲೋನ್ ತೊಗೊಂಡಿರ್ತೀವಿ SBI ಬ್ಯಾಂಕಲ್ಲಿ. ಆ ಲೋನಿಗೆ ಇನ್ಶೂರೆನ್ಸ್ ಇರುತ್ತೆ. ಆ ಇನ್ಶೂರೆನ್ಸು ಒಂದಷ್ಟು 6 ಲಕ್ಷ, 10 ಲಕ್ಷ, 15 ಲಕ್ಷ ಆ ಥರ ಇನ್ಶೂರೆನ್ಸ್ ಇರುತ್ತೆ ಸಪ್ರೇಟು. ಆ ಇನ್ಶೂರೆನ್ಸು ಈ ಸಿಲ್ವರ್ ಅಂತ ಇರ್ತಕ್ಕಂಥ ಅಕೌಂಟಿಗೆ ಬರೋದಿಲ್ಲ. ಅಂದರೆ ನಿಮ್ಮ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ ಇವತ್ತೇ, ಈ ಕ್ಷಣನೇ. ಯಾಕೆಂದರೆ ನೀವು ಏನಾದರೂ ಹೆಚ್ಚು ಕಮ್ಮಿ ಆಗಿ ಅಪಘಾತದಲ್ಲಿ ಮರಣ ಹೊಂದ್ಬೋದು. ಅಪಘಾತ ಆಗಿರ್ಬೋದು, ನಾರ್ಮಲ್ ಡೆತ್ ಆಗಿರ್ಬೋದು, ಏನಾದರೂ ಆಗಿ ನೀವು ಮರಣ ಹೊಂದಾಗ ನಿಮ್ಮ ಫ್ಯಾಮಿಲಿಗೆ ಈ ಒಂದು ಸಿಲ್ವರ್ ಅಂತ ಇರ್ತಕ್ಕಂಥ ಅಕೌಂಟಲ್ಲಿ ಬುಕ್ಕಲ್ಲಿ ಇರ್ತಕ್ಕಂಥ ನಿಮ್ಮ ಅಕೌಂಟು ಯಾವುದೇ ಇದು ಇನ್ಶೂರೆನ್ಸು ಅಂದರೆ SBIನವ್ರು ಕೊಡ್ತಕ್ಕಂಥ ಇನ್ಶೂರೆನ್ಸು ಬರೋದಿಲ್ಲ. ಏಕೆ ಅಂತಂದರೆ ಈಗ ಆಲ್ರೆಡಿ ನಮಗೆ ಚೆಕ್ ಮಾಡಿರೋದ್ರಿಂದ ನಾಗಮಂಗಲ ಘಟಕದಲ್ಲಿ ಒಬ್ಬ ನೌಕರ ಬ್ರೈನ್ ಟ್ಯೂಮರ್ ಥರ ಆಗಿ
ಬ್ಲ್ಯಾಕ್ ಆಗಿ ತೀರ್ಕೊಂಡ್ಬಿಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಕ್ಲೈಮ್ಗೆ ಹಾಕಿದಾಗ ಆ ಕ್ಲೈಮು ರಿಜೆಕ್ಟ್ ಆಗುತ್ತೆ. ರಿಜೆಕ್ಟ್ ಯಾಕಾಯಿತು ಅಂತ ನಾವು ಚೆಕ್ ಮಾಡ್ಕೊಂಡಾಗ ಎಸ್ ಬಿ ಐನವರು ಈ ರೀತಿ ಒಂದು ಕಾರಣವನ್ನು ಕೊಡ್ತಾರೆ. ಸಂಬಂಧಿಸಿದಂತೆಯೇ ನಾವು ನಮ್ಮ ಸಾರಿಗೆ ಸಂಸ್ಥೆಯ ಲೇಬರ್ ಆಫೀಸರ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಸವಿಸ್ತಾರವಾದ ಮಾಹಿತಿಯನ್ನು ಕೊಡ್ತಾರೆ. ಮತ್ತು ಅದನ್ನು ಕೊಟ್ಟಿದ್ರ ಜೊತೆಗೆ ನನಗೆ ಎಲ್ಲ ಕಡೆಯೂ ಕೂಡ ಹೇಳಿ ಪ್ರಚಾರ ಮಾಡಿ ಭಾಳಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ. ಆಮೇಲೆ ಬಂದು ನಮಗೆ ಇನ್ಸೂರೆನ್ಸ್ ಬರಲಿಲ್ಲ ಅಂಥೇಳಿ ಇದು ಮಾಡ್ತಾರೆ ಅಂಥೇಳಿ ನನಗೆ ಮಾಹಿತಿ ನೀಡಿರ್ತಾರೆ. ಹಂಗಾಗಿ ಎಲ್ಲರಿಗೂ ಬಹಳ ಮುಖ್ಯವಾದ ಮಾಹಿತಿ ಆದ್ದರಿಂದ ನಾನು ಇದನ್ನು ಮಾಹಿತಿನ ತಿಳಿಸೋಕೆ ಬಂದಿದ್ದೀನಿ ಇವತ್ತು. ಸ್ನೇಹಿತರೆ, ಇಲ್ಲಿ ನೋಡಿ ಎಸ್ ಬಿ ಐ CSP ಗೋಲ್ಡ್ ಅಂತ ಆದರೆ ಈ ಗೋಲ್ಡನ್ನು ನೀವು ಸಿಲ್ವರಿಂದ ಗೋಲ್ಡ್ಗೆ ಕನ್ವರ್ಟ್ ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಈಗ ಸಿಲ್ವರ್ ಅಂತ ಇರೋದನ್ನ ತೊಗೊಂಡೋಗಿ ನೀವು ಎಷ್ಟೋ ಜನದ ಹತ್ರ ಪಾಸ್ಬುಕ್ಕೇ ಇಲ್ಲ. ನಾನು ನೋಡ್ದಂಗೆ ಇದು ನೆನ್ನೆ ಯಾರ್ದೋ ಪಾಸ್ಬುಕ್ಕೇ ಇರಲಿಲ್ಲ, ಹೋಗಿ ಬ್ಯಾಂಕಲ್ಲಿ ಪ್ರಿಂಟ್ ಹಾಕಿ ನೋಡಿದಾಗ ಸಿಲ್ವರ್ ಇದೆ. ಇವ್ರಿಗೆ ಗೊತ್ತೇ ಇಲ್ಲ. ಇವ್ರು ಏನಾದರೂ ನಿಮ್ಮ ಪ್ರಾಣಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಇದಕ್ಕೆ ಯಾರು ಹೊಣೆ? ನಿಮ್ಮ ಹೆಂಡತಿ ಮಕ್ಕಳು ಜವಾಬ್ದಾರಿ ಆಗ್ತಾರೆ. ಆವಾಗ ಯಾರು ಏನೇನೂ ಗೊತ್ತಾಗೋದಿಲ್ಲ. ಆದ್ದರಿಂದ ನಿಮ್ಮ ದಾಖಲೆಗಳನ್ನ, ನಿಮ್ಮ ಇನ್ಸೂರೆನ್ಸ್ಗಳನ್ನು, ನಿಮ್ಮ ವೈಯಕ್ತಿಕ ದಾಖಲೆಗಳನ್ನ ಬಹಳ ಮುಖ್ಯವಾಗಿ ಜವಾಬ್ದಾರಿಯಿಂದ ನೀವು ನೋಡ್ಕೊಳ್ಬೇಕಾಗತ್ತೆ. ಯಾಕೆಂತಂದರೆ ಬಹಳ ಮುಖ್ಯವಾದ ಮಾಹಿತಿ. ನೋಡಿ, ಎಲ್ಲೋ ಏನೋ ವಾಟ್ಸಪ್ಗಳಲ್ಲಿ ಅದು ಇದು ಬರ್ಕೊಂಡು ಅವ್ರದ್ದು ಇವ್ರು ನೋಡಿಕೊಂಡು ಅವ್ರು ಕಚ್ಚಾಡಿಕೊಂಡು ನೋಡ್ಕೊಳ್ಳೋದ್ರ ಬದಲು ಈ ಕೆಲವೊಂದಷ್ಟು ನಿಮಗೆ ಆಗಿರ್ತಕ್ಕಂಥ ಮಾಹಿತಿಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ಭಾಳ ಉಪಯೋಗ ಆಗುತ್ತೆ. ನಂತರ ನಾವು ಬ್ಯಾಂಕಿಗೆ ಹೋಗಿ ಈ CSP ಅಕೌಂಟನ್ನು ಗೋಲ್ಡ್ಗೆ ಯಾವ ಥರ ಕನ್ವರ್ಟ್ ಮಾಡಿಸೋದು ಅಂತೇಳಿ ನಾವು ಬ್ಯಾಂಕ್ ವಿಸಿಟ್ಗೆ ಹೋದಾಗ ಬ್ಯಾಂಕಲ್ಲಿ ಈ ಒಂದು ಪತ್ರವನ್ನು ಕೊಟ್ಟಿರ್ತಾರೆ ನೋಡಿ. ಈ ಪತ್ರ ಏನಂತ ಹೇಳುತ್ತೆ, ಇದೊಂದು ಸರ್ಕ್ಯುಲರು ಅನಕ್ಷರಿ 14 ಅಂತೇಳಿ ಈ ಒಂದು ಪತ್ರವನ್ನು ನಮಗೆ ನೀಡ್ತಾರೆ. ಅಂಥ ಪತ್ರವನ್ನು ನೀಡಿ ಇದರಲ್ಲಿ ಹಿಂದೆಗಡೆ ನಮ್ಮ ಸೈನು, ಹೆಸರು ಮತ್ತು ಡೇಟ್ ಆಫ್ ಬರ್ತು, ವಿಳಾಸ ಅಷ್ಟು ಬರೆದ್ಬಿಟ್ಟು ಸೈನ್ ಮಾಡಿ ದಾಖಲೆಗಳನ್ನ ಇದಕ್ಕೆ ಅಟ್ಯಾಚ್ ಮಾಡಿಕೊಡ್ಬೇಕು. ಇಷ್ಟೇನೇನೆ, ಏನೂ ಇಲ್ಲ. ಇದೊಂದು ಫಾರಮ್ನ ಅಟ್ಯಾಚ್ ಮಾಡಿಕೊಡ್ಬೇಕು. ಇದ್ರ ಜೊತೆಗೆ ಏನೇನು ದಾಖಲೆಗಳನ್ನ ಹಾಕಬೇಕು ಅಂತ ಕೇಳ್ತೀನಿ. ನಮ್ಮದು ಅಕೌಂಟ್ ಮಾಡ್ತಿರ್ತಕ್ಕಂಥ, ನಾನು ಹೇಳ್ತಾ ಇರೋದು ಸಿಲ್ವರ್ ಇರೋರು, ಗೋಲ್ಡ್ ಇರೋರು 45,000 ರೂಪಾಯಿ ಮೇಲೆ ಸಂಬಳ ಬರೋರು, 50,000, 1,00,000 ಆ ರೀತಿ ಸಂಬಳ ಬರೋರು ಗೋಲ್ಡಿಂದ ಪ್ಲಾಟಿನಮ್ ಕನ್ವರ್ಟ್ ಆಗುತ್ತೆ. ಆ ಥರ ಮಾಡ್ಕೊಂಡಿಲ್ಲ ಅನ್ನೋರು ಕೂಡ ಮಾಡ್ಕೊಳ್ಳಿ. ಈಗ ಸಿಲ್ವರಿಂದ ಗೋಲ್ಡ್ ಕನ್ವರ್ಟ್ ಮಾಡೋದ್ರ ಬಗ್ಗೆ ಏನೇನು ದಾಖಲೆ ಹಾಕಬೇಕು ಅಂತ ಹೇಳ್ಬಿಡ್ತೀನಿ. ಇದೊಂದು ಫಾರ್ಮ್ನ ನಾನು ಈ ವಿಡಿಯೋ ಆದಮೇಲೆ ನನ್ನ ಎಲ್ಲ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕ್ತೀನಿ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಬ್ರ್ಯಾಂಚ್ಗಳಲ್ಲಿ SBI ಬ್ಯಾಂಕಿಗೆ ತೊಗೊಂಡೋಗಿ ಕೊಡಿ. ಅದನ್ನು ಅಪ್ಡೇಟ್ ಮಾಡಿಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನು ಡಾಕ್ಯುಮೆಂಟ್ ಹಾಕಬೇಕು ಅಂತ ಹೇಳ್ತೀನಿ. SBI ಬ್ಯಾಂಕ್ದು ನಿಮ್ಮದು ಮುಖಪುಟ ಇರ್ತಕ್ಕಂಥ ಅಕೌಂಟ್ ನಂಬರ್ ಎಲ್ಲ ಬಂದಿರತಕ್ಕಂಥ ಜೆರಾಕ್ಸ್ ಪ್ರತಿ, ಮತ್ತು ಆಧಾರ್ ಕಾರ್ಡು, ಮತ್ತು ಪ್ಯಾನ್ ಕಾರ್ಡು, ಆಮೇಲೆ ಸಾರಿಗೆ ಸಂಸ್ಥೆಯಿಂದ ಕೊಟ್ಟಿರ್ತಕ್ಕಂಥ ID ಕಾರ್ಡು, ಅಂದರೆ ಭದ್ರತಾ ಜಾಗೃತಾ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ID ಕಾರ್ಡ್ ಆಗಿರ್ಬೋದು, ಮತ್ತು ನಮ್ಮ ಬೆಂಗಳೂರು ಕೇಂದ್ರೀಯ ವಿಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಚಿಕ್ಕದು ID ಕಾರ್ಡ್ ಆಗಿರ್ತದೆ, ಆ ಥರ ID ಕಾರ್ಡು, ಅಥವಾ ಭದ್ರತಾ ID ಕಾರ್ಡ್ ಹಾಕಿದ್ರೂ ನಡೆಯುತ್ತೆ. ಆಮೇಲೆ ಈ ಲಾಸ್ಟು ಸ್ಯಾಲ್ರಿ ಸ್ಲಿಪ್ಪು ಅಂದರೆ ಇವಾಗ ಫೆಬ್ರವರಿ ನಡೀತಾ ಇದೆ. ಫೆಬ್ರವರಿ ತಿಂಗಳಲ್ಲಿ ನೀವು ಸಬ್ಮಿಟ್ ಮಾಡ್ತೀವಿ ಅಂದರೆ ನಾಳೆದ್ರಲ್ಲಿ ಸಬ್ಮಿಟ್ ಮಾಡ್ತೀವಿ ಅಂದರೆ ಜನವರಿ ತಿಂಗಳದ್ದು ಹಾಕಬೇಕು. ನೀವು ಫೆಬ್ರವರಿ ಕಳೆದ ಮೇಲೆ ಮಾರ್ಚಿಗೆ ಹೋಗ್ತೀನಿ ಅಂದರೆ ಫೆಬ್ರವರಿ ತಿಂಗಳದ್ದು ಸ್ಯಾಲ್ರಿ ಸ್ಲಿಪ್ಪನ್ನ ಹಾಕಬೇಕು. ಆ ಸ್ಯಾಲ್ರಿ ಸ್ಲಿಪ್ಪಲ್ಲಿ 25,000ಕ್ಕಿಂತ ಜಾಸ್ತಿ ಹಣ ಕ್ರೆಡಿಟ್ ಆಗಿರಬೇಕು. ಅದು 3 ತಿಂಗಳು ಕ್ಯಾಲ್ಕುಲೇಟ್ ಮಾಡ್ತಾರೆ. 3 ತಿಂಗಳಲ್ಲಿ 25,000 ಜಾಸ್ತಿ ಆದಮೇಲೆ ಜಾಸ್ತಿ ಆಗಿದರೆ ಈ ಒಂದು ಇದನ್ನು ಗೋಲ್ಡು CSP ಗೋಲ್ಡ್ ಅಂತೇಳಿ ಕನ್ವರ್ಟ್ ಮಾಡ್ತಾರೆ. ಅದು ಒಂದು ಸಲ ಕನ್ವರ್ಟ್ ಮಾಡಿದ್ರೆ ಅದು ಹಂಗೆ ಕಂಟಿನ್ಯೂ ಆಗುತ್ತೆ. ಮತ್ತು ಈಗ ನಮಗೆ ಏನು ಇನ್ಸೂರೆನ್ಸು ಬರಬೇಕಾಗಿತ್ತೋ ಅದು ಎಲಿಜಿಬಲ್ ಆಗುತ್ತೆ. ಸಿಲ್ವರ್ ಅಂತ ಇದ್ದರೆ ಆ ಒಂದು ಇನ್ಸೂರೆನ್ಸು ಬರೋದಿಲ್ಲ. ಈಗ ಅವ್ರಿಗೆ 6 ಲಕ್ಷ ಇನ್ಸೂರೆನ್ಸ್ ಬರಬೇಕಾಗಿತ್ತು, ₹1 ಬರಲಿಲ್ಲ. 6 ಲಕ್ಷಕ್ಕೆ ₹1 ಬರಲಿಲ್ಲ. ಯಾಕೆ ಅಂತಂದರೆ
ಸಿಲ್ವರ್ ಅಂತ ಇದ್ದಿದ್ದನ್ನ ಗೋಲ್ಡ್ಗೆ ಕನ್ವರ್ಟ್ ಮಾಡಿಲ್ಲ, ಹಾಗಾಗಿ ಸಿಲ್ವರ್ ಅಕೌಂಟ್ಗೆ ಈ ಇನ್ಶೂರೆನ್ಸು ಕ್ಲೈಮ್ ಆಗಲ್ಲ ಅಂತ ಹೇಳ್ತಾರೆ. ಅಂದರೆ ಇದಕ್ಕೆ ನಮ್ಮ KSRTC ಸಂಸ್ಥೆಗೂ ಇದಕ್ಕೂ ಸಂಬಂಧ ಇರೋದಿಲ್ಲ. ಯಾಕೆಂತಂದರೆ ಈ ನಾವು ಅಕೌಂಟನ್ನು ಮಾಡಿಸ್ಕೊಳ್ಳೋದಕ್ಕೆ SBI ಬ್ಯಾಂಕ್ನವರು ಕೊಡ್ತಾ ಇರ್ತಕ್ಕಂಥ ಒಂದು ಇನ್ಶೂರೆನ್ಸು ಎಕ್ಸ್ಟ್ರಾ, ಅದನ್ನು ನಾವೇ ಮಾಡಿಸ್ಕೋಬೇಕು. ಹಾಗಾಗಿ ಇದನ್ನು ತಮ್ಮ ತಮ್ಮ ಜವಾಬ್ದಾರಿಯಿಂದ ಈ ಒಂದು CSP ಅಕೌಂಟನ್ನು ಸಿಲ್ವರ್ ಅಕೌಂಟನ್ನು CSP ಗೋಲ್ಡ್ಗೆ ಕನ್ವರ್ಟನ್ನು ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನಾನಿವಾಗ ತಿಳಿಸಿದ್ದೀನಿ. ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ನಮ್ಮ KSRTC ವ್ಯಾಪ್ತಿಯಲ್ಲಿ ಒಂದು 35,000 ಜನ ನೌಕರರಿರ್ಬೋದು. ಈ ಒಂದು ವಿಡಿಯೋನ 35,000 ಜನಕ್ಕೆ ತಲುಪಿದ್ರೆ ಎಲ್ಲರಿಗೂ ತಲುಪ್ತು ಅಂತ ತಿಳ್ಕೊಬೋದು. ಯಾಕೆಂತಂದರೆ ಪ್ರತಿಯೊಬ್ಬರಿಗೂ ಈ ಒಂದು ವಿಚಾರ ಬಹಳ ಮುಖ್ಯ. ಯಾಕೆಂದರೆ ಅದು ಯಾರಿಗೆ ಯಾವಾಗ ಏನಾಗುತ್ತೋ ಹೇಳೋಕ್ಕೆ ಬರೋದಿಲ್ಲ. ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಹೆಂಡತಿ ಮಕ್ಕಳಾಗಿರ್ಬೋದು, ಮುಂದೆ ಅವರು ಪಶ್ಚಾತ್ತಾಪ ಪಡಬಾರ್ದು, ನೋವನ್ನು ಅನುಭವಿಸ್ಬಾರ್ದು. ಈ ಒಂದು ದಾಖಲೆಯನ್ನು ಸರಿಯಾಗಿ ಸರಿಪಡಿಸ್ಕೋಬೇಕು ಅಂತ ನನ್ನ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡಿ ಸವಿಸ್ತಾರವಾಗಿ ಹೇಳೋದಕ್ಕೆ ಅಂತ ಬಂದಿದ್ದೀನಿ. ಸವಿಸ್ತಾರವಾಗಿ ಮಾಹಿತಿನ ತಿಳಿಸಿದ್ದೀನಿ. ತಮಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನನ್ನ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಒಂದು ದಾಖಲೆ ಅಂದರೆ ಸರ್ಕ್ಯುಲರ್ನ ನಾನೇ PDF ಮಾಡಿ ಹಾಕ್ತೀನಿ. ನೀವು ಜಸ್ಟ್ ಪ್ರಿಂಟ್ ತಗೊಂಡು ನಾನು ಹೇಳಿರ್ತಕ್ಕಂಥ ದಾಖಲೆಗಳನ್ನ ಅಟ್ಯಾಚ್ ಮಾಡಿ ತಗೊಂಡೋಗಿ SBI ಬ್ಯಾಂಕ್ ಕೊಟ್ಟರೆ ಅವರೇ ಕನ್ವರ್ಟ್ ಮಾಡಿಕೊಡ್ತಾರೆ. ನೀವು ಮತ್ತೆ ಅಲ್ಲಿ ಹೋಗಿ ಕೇಳಿ ಇದನ್ನು ಫಾರಮ್ ಕೊಡಿ ಅಂತೇಳಿ ಕೇಳೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಾ, ಈ ಒಂದು ಸೌಲಭ್ಯವನ್ನು ದಯವಿಟ್ಟು ಎಲ್ಲ ನೌಕರರು ಪಡೆದುಕೊಳ್ಳಿ, ಸರಿಯಾದ ರೀತಿ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋವನ್ನು ಮಾಡೋಕ್ಕೆ ನನಗೆ ಸಮಯ ಸಿಕ್ಕಾಗ ಈ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನ ಮಾಡಿ ಹಾಕ್ತಾಯಿರ್ತೀನಿ. ಸಾರಿಗೆ ನೌಕರರಿಗೆ ಉಪಯೋಗ ಆಗ್ತಕ್ಕಂಥ ವಿಡಿಯೋಗಳನ್ನ, ಮುಖ್ಯವಾದಂಥ ವಿಡಿಯೋಗಳನ್ನ ಮಾಡಿ ಹಾಕ್ತಾಯಿರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.